ಬೆಂಗಳೂರು ನಗರದಲ್ಲಿ ಹಿರಿಯ ನಾಗರಿಕರ ಆರೈಕೆಗೆ ಮತ್ತಷ್ಟು ಬಲ ದೊರೆತಿದೆ. ಭಾರತದ ಅತಿದೊಡ್ಡ ಅಸಿಸ್ಟೆಡ್ ಲಿವಿಂಗ್ ಸೇವಾ ಸಂಸ್ಥೆಯಾಗಿರುವ ಅತುಲ್ಯ ಸೀನಿಯರ್ ಕೇರ್ ಬೆಂಗಳೂರಿನ ಮಾತಿಕೆರೆಯಲ್ಲಿ ತನ್ನ 3ನೇ ಇಂಟಿಗ್ರೇಟೆಡ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಅನ್ನು ಆರಂಭಿಸಿದೆ. ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯು.ಟಿ. ಖಾದರ್ ಅವರು ನೂತನ ಕೇಂದ್ರವನ್ನು ಉದ್ಘಾಟಿಸಿದರು. ಬೆಂಗಳೂರಿನಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಹಿರಿಯರ ಆರೈಕೆ ಹಾಸಿಗೆಗಳನ್ನು ಹೊಂದಿರುವ ಅತುಲ್ಯ ನಗರದಲ್ಲಿ ಸಮಗ್ರ ಹಿರಿಯರ ಆರೈಕೆ ಒದಗಿಸುವ ಪ್ರಮುಖ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಎಸ್ಆರ್ಎಸ್ 2021ರ ವರದಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆಯಲ್ಲಿ 9.2ರಷ್ಟು ಮಂದಿ ಹಿರಿಯ ನಾಗರಿಕರಾಗಿದ್ದಾರೆ. ವಯೋಸಹಜ ಕಾಯಿಲೆಗಳು ಮತ್ತು ಡಿಮೆನ್ಷಿಯಾ ಸೇರಿದಂತೆ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂತಹ ಸಮಗ್ರ ಹಿರಿಯರ ಆರೈಕೆ ಕೇಂದ್ರಗಳ ಅಗತ್ಯವೂ ಹೆಚ್ಚುತ್ತಿದೆ. ಹಿರಿಯರಿಗೆ ಉತ್ತಮ ಆರೋಗ್ಯ ಸೇವೆ, ಆರೈಕೆ ಮತ್ತು ಸುರಕ್ಷಿತ ಜೀವನ ಒದಗಿಸುವ ನಿಟ್ಟಿನಲ್ಲಿ ಈ ಹೊಸ ಕೇಂದ್ರ ಮಹತ್ವದ ಹೆಜ್ಜೆಯಾಗಿದೆ. ಆರೋಗ್ಯ ಸಚಿವ ಯು.ಟಿ. ಖಾದರ್ ಅವರು ಮಾತನಾಡಿ, ವೃದ್ಧಾಪ್ಯದಲ್ಲಿ ಆರೋಗ್ಯ ಸೇವೆ, ಪುನರ್ವಸತಿ ಮತ್ತು ನಿರಂತರ ಆರೈಕೆಯ ಅಗತ್ಯ ಹೆಚ್ಚುತ್ತಿದೆ ಎಂದರು. ಹಿರಿಯ ನಾಗರಿಕರ ಆರೋಗ್ಯ ಮತ್ತು ಜೀವನಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಸಮಗ್ರ ಜೆರಿಯಾಟ್ರಿಕ್ ಕೇರ್ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸಲಿವೆ ಎಂದು ಅವರು ಹೇಳಿದರು. ಬೆಂಗಳೂರಿನಲ್ಲಿ ಹೊಸ ಕೇಂದ್ರ ಆರಂಭಿಸಿರುವ ಅತುಲ್ಯ ಸೀನಿಯರ್ ಕೇರ್ಗೆ ಅವರು ಶುಭ ಹಾರೈಸಿದರು. ಬಹುಶಃ ಇವತ್ತು ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ ಇದನ್ನು ಉದ್ಘಾಟಿಸಲು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಇವತ್ತು ಕಾರ್ತಿಕ್ ಇರಲಿ, ಡಾಕ್ಟರ್ ಶ್ರೀನಿವಾಸ್ ಇರಲಿ, ಡಾಕ್ಟರ್ ಕಾವ್ಯರ್ ಇರಲಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಸರ್ವ ಅಭಿನಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ಮೆಡಿಕಲ್ ಫೀಲ್ಡ್ನಲ್ಲಿ ಮತ್ತು ಸಾಮಾಜಿಕ ಫೀಲ್ಡ್ನಲ್ಲಿ ಎಲ್ಲ ಅನುಭವದ ರಕ್ಷಾರಾಮಯ್ಯರು ಕೂಡ ಇವತ್ತಿದ್ದು ಸಂಪೂರ್ಣವಾದ ಅವರ ಮಾರ್ಗದರ್ಶನ ಕೂಡ ಇವತ್ತು ಇದೆ. ನಾವು ರಕ್ಷಾರಾಮಯ್ಯರು ಕೂಡ ನಾನು ಇವತ್ತು ಗುರುತಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗದನ್ನು ಕೂಡ ನಾನು ಇವತ್ತು ಗೌರವಿಸಿ, ಯಾಕೆಂತ ಹೇಳಿದರೆ ನಮಗೆ ಸಮಾಜದಲ್ಲಿ ಇವತ್ತು ಅಗತ್ಯವಿರುವಂತಹ ಒಂದು ಹೋಮ್ ಕೇರ್ ಸೆಂಟ್ರನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಜನರ ವಿಶ್ವಾಸವನ್ನು ಇವತ್ತು ಗಳಿಸಿದ್ದಾರೆ. ಇದು ಪ್ರತಿಯೊಂದು ಕಡೆ ಕೂಡ ಅಗತ್ಯ. ಅದಕ್ಕಾಗಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಜೆರಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಅಂತ ಇವತ್ತು ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಪಾಲಿಸಿ ಮಾಡಿದ್ದೆ. ಆ ಪಾಲಿಸಿ ಇನ್ನಷ್ಟು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಮತ್ತೆ ನಾವು ಅದನ್ನು ಜಾರಿಗೆ ಇವತ್ತು ತರ್ತೇವೆ ಮತ್ತು ಅದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೈಫ್ ನಾವು ಮಾತಾಡ್ತೇವೆ. ಡಿಗ್ನಿಟಿ ಆಫ್ ಲೈಫ್ ನಾವಿವತ್ತು ಚರ್ಚೆ ಮಾಡಿ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ಔಷಧಗಳು, ಬೇರೆ ಬೇರೆ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಡಿಗ್ನಿಟಿ ಆಫ್ ಡೆತ್ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಮಗೆ ಡಿಗ್ನಿಟಿ ಆಫ್ ಲೈಫ್ಗಿಂತಲೂ ಕೂಡ ಡಿಗ್ನಿಟಿ ಆಫ್ ಡೆತ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಆ ಒಂದು ಕಾಲಘಟ್ಟದಲ್ಲಿ ಅವರು ಅತ್ಯಂತ ಸಂತೋಷದಿಂದ, ನೆಮ್ಮದಿಯಿಂದ, ಅದು ನಾನಾದರೂ ಕೂಡ ನನ್ನ ಕೊನೆಯ ಕಾಲಘಟ್ಟದಲ್ಲಿ ನಾನು ಅತ್ಯಂತ ಸಂತೋಷ ಮತ್ತು ಅತ್ಯಂತ ನೆಮ್ಮದಿಯಿಂದ, ಅತ್ಯಂತ ಒಂದು ಸಮಾಧಾನದಿಂದ ಆ ಕಾಲ ಕಳೆಯುವಂಥ ಒಂದು ಅವಕಾಶ ಕೊಡೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮಲ್ಲಿ ಯಾರೆಲ್ಲ ಹಿರಿಯರಿದ್ದಾರೋ ಅವ್ರಿಗೆ ವಿಶೇಷವಾದ ಜೆರಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ಅವರಿಗೆ ಒಂದು ಅತ್ಯುತ್ತಮವಾದ ಕಾಲ ಕಳೆಯುವಂಥ ಅವಕಾಶವನ್ನು ತಾವು ಇವತ್ತು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಮತ್ತು ಬಹುಶಃ ಇದರ ಮುಖ್ಯಸ್ಥರನ್ನು, ಸಿಬ್ಬಂದಿ ವರ್ಗದವರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ಎಲ್ಲ ನಮ್ಮ ಸೀನಿಯರ್ಸ್, ನಮ್ಮ ಯಾರು ಇವತ್ತು ಇಲ್ಲಿದ್ದ ರೆಸಿಡೆಂಟ್ಸ್, ಅವ್ರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅವರ ಆ ಒಂದು ಆಶೀರ್ವಾದ ಕೂಡ ಇವತ್ತು ಬೇಡಿಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರವಣ್ ಅಂತ. ನಾನು ರೀಜನಲ್ ಮೆಡಿಕಲ್ ಹೆಡ್ ಆಗಿ ಇದ್ದೇನೆ.
ಇದು ನಮ್ಮ ಇವತ್ತಿನ ಕಾರ್ಯಕ್ರಮ ಮತ್ತಿಕೆರೆ MSR ಅಂತ ಹೇಳ್ತೀವಿ, ಅತುಲ್ಯ MSR ಅಂತ. ಇಲ್ಲಿನ ಒಂದು ಉದ್ಘಾಟನೆಗಾಗಿ ಬಂದಿದ್ದೇವೆ. ಈ ಕೇಂದ್ರವು ನಮಗೆ 3ನೇ ಕೇಂದ್ರ ಬೆಂಗಳೂರಿನಲ್ಲಿ. ನಮಗೆ ಮತ್ತದು ಒಂದು ಕಸವನಹಳ್ಳಿ ಅಂತೀವಿ, ಹೊಸ ರೋಡು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ, ಇನ್ನೊಂದು ವೈಟ್ ಫೀಲ್ಡಲ್ಲಿ ಇದೆ. ನಮ್ಮಲ್ಲಿ ಈಗ ಸದ್ಯಕ್ಕೆ ಈ ಕೇಂದ್ರದ ಉದ್ಘಾಟನೆಯಿಂದ 300 ಬೆಡ್ ಲಭ್ಯ ಇದೆ. ಸೊ ಇದರಲ್ಲಿ ಈ ಸೆಂಟರಲ್ಲಿ ನಿಮಗೆ 75 ಪೇಷಂಟ್ಸ್ ಅಥವಾ ವಯಸ್ಸಾದವರು ಬಂದು ಉಳ್ಕೋಬೋದು. ಮಿಕ್ಕಿದ 2ರಲ್ಲಿ 120 ಬೆಡ್ ಲಭ್ಯ ಇದೆ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಾವು ವಯಸ್ಸಾದವರನ್ನ ಇಲ್ಲಿ ನಾವು ಕೇರ್ ಕೊಡುವಂಥ ಒಂದು ಫೆಸಿಲಿಟಿ ನಮ್ಮ ಹತ್ರ ಇದೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ಹಾಸ್ಪಿಟಲಲ್ಲಿ ಬಹಳಷ್ಟು ದಿನ ಇದ್ದು ಆ ನಂತರ ಅವರಿಗೇನಾದರೂ ಮುಂದೆ ಮನೆಯಲ್ಲಿ ಶಿಫ್ಟ್ ಮಾಡೋಕ್ಕಾಗದೆ ಸ್ವಲ್ಪ ಟ್ರಾನ್ಸಿಷನ್ ಕೇರ್ ಬೇಕು ಅನ್ನೋರನ್ನ ನಾವು ಇಲ್ಲಿ ಇಟ್ಕೊಂಡು ನಾವು ನಮ್ಮ ನರ್ಸಿಂಗ್ ಫೆಸಿಲಿಟಿ, ರಿಹ್ಯಾಬ್ ಫೆಸಿಲಿಟಿ, 24 hours ಡಾಕ್ಟರ್ ಸರ್ವಿಸ್ ಲಭ್ಯ ಇರುತ್ತೆ. ನಾವು ಅವರನ್ನು ನೋಡಿಕೊಂಡು ಯಾವಾಗ ಅವರು ಚೆನ್ನಾಗಿ ಆಗ್ತಾರೆ, ಮನೆಗೆ ಹೋಗಬಹುದು ಅನ್ನೋ ಒಂದು ಕಂಡೀಷನಲ್ಲಿದ್ದಾಗ ನಾವು ಅವರನ್ನು ವಾಪಸ್ ಕಳಿಸ್ತೀವಿ. ಅಥವಾ ಇಲ್ಲೇ ಲಾಂಗ್ ಟರ್ಮ್ ಇರಬೇಕು, ಇಲ್ಲೇ ಚೆನ್ನಾಗಿದೆ, ಎಲ್ಲ ಕೇರ್ ಲಭ್ಯವಿದೆ ಅನ್ನೋದರಲ್ಲಿ ನಾವು ಅವರನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳು ನಮ್ಮಲ್ಲಿ ಇದ್ದಾವೆ. ಬೇರೆ ಬೇರೆ ಥರದ ಕೇರ್ ಪ್ಲಾನ್ಗಳು ನಾವು ಇಟ್ಕೊಂಡಿದ್ದೀವಿ. ಒಂದು ಹಾಸ್ಪಿಟಲಿಂದ ಸರ್ಜರಿಯ ನಂತರ ಬರುವಂಥವರು, ನಮ್ಮ ರಿಹ್ಯಾಬ್ ಯಾವುದಾದ್ರೂ ರೀಪ್ಲೇಸ್ಮೆಂಟ್, ನೀ ರೀಪ್ಲೇಸ್ಮೆಂಟ್ ಅಥವಾ ಹಿಪ್ ರೀಪ್ಲೇಸ್ಮೆಂಟ್ ಆಗಿ ಸ್ಪೈನ್ ಇಂಜುರೀಸ್ ಎಲ್ಲ ಇದ್ದು ಅದೆಲ್ಲ ಮಾಡಿ ಬಂದವರು, ಅವರನ್ನು ನಾವು ಇಲ್ಲಿ ಕೇರ್ ತಗೋಬೋದು. ಸ್ಪೆಸಿಫಿಕ್ ಆಗಿ ರಿಹ್ಯಾಬ್ ಮಾತ್ರ ನಮಗೆ ಶೋಲ್ಡರು ಅಥವಾ ಜಾಯಿಂಟ್ಸ್ ಏನಾದರೂ ಸಮಸ್ಯೆ ಇದೆ, ಅದರಲ್ಲಿ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ರಿಹ್ಯಾಬಿಲಿಟೇಷನ್ ಬೇಕು ಅನ್ನೋರು ಇಲ್ಲಿರುತ್ತೆ. ಆಮೇಲೆ ಕೆಲವೊಂದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಎಂಡ್ ಆಫ್ ಲೈಫ್ ಕೇರ್ ಅಂತೀವಿ, ಟರ್ಮಿನಲ್ ಇಲ್ನೆಸ್ ಅಂತೀವಿ. ಅಂದರೆ ಕ್ವಾಲಿಟಿ ಆಫ್ ಲೈಫ್ ಇಂದು ಮುಂದುವರಿಯೋಕ್ಕೆ ಸೇಮ್ ಕ್ವಾಲಿಟಿ ಆಫ್ ಲೈಫ್ ಇರಲ್ಲ ಅಂದಾಗ ಅವ್ರಿಗೆ ಏನು ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಇಲ್ಲೇ ಇರ್ಬೋದು ಅಥವಾ ಮನೆಗೆ ಕರ್ಕೊಂಡು ಹೋಗ್ಬೋದು. ಪ್ಯಾಲಿಯೇಟಿವ್ ಕೇರ್ ಅಂತಾರೆ, ಬಹಳಷ್ಟು ನೋವಿರುವಂಥವ್ರು. ಸೊ ಅಂಥವ್ರಿಗೆ ನಾವು ಇಲ್ಲಿ ಪ್ಯಾಲಿಯೇಟಿವ್ ಕೇರ್ ಆಗಲಿ ಅಥವಾ ಎಂಡ್ ಆಫ್ ಲೈಫ್ ಆಗಲಿ ಅದನ್ನು ನಾವು ಲಭ್ಯ ಮಾಡುವಂಥ ಒಂದು ಫೆಸಿಲಿಟಿ ಇಟ್ಕೊಂಡಿದ್ದೀವಿ. ಇದು ಬೇಸಿಕಲಿ ಹಿರಿಯರಿಗೆ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಲಿವ್. ನಮ್ಮ ಕಾನ್ಸೆಪ್ಟ್ ಏನು ಅಂದರೆ, ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಲಿವ್ ಬಟ್ ಡಿಗ್ನಿಫೈಡ್ ಏಜಿಂಗ್. ಅಂದರೆ ಅವರು ಮರ್ಯಾದೆಯಿಂದ ಒಳ್ಳೆ ಇದರಲ್ಲಿ ಲಾಸ್ಟ್ ಫ್ಯೂ ಡೇಸ್ ಅವರು ಇಲ್ಲಿ ಕಳಿಬಹುದು ಅಂತ ಒಂದು ಉದ್ದೇಶ ನಮ್ಮದು. ನಮ್ಮ ಫ್ಯೂಚರ್ ಪ್ಲಾನ್ಸ್ ಇಲ್ಲಿ ಸದ್ಯಕ್ಕೆ ನಾವು ಇಲ್ಲಿ ಬೆಂಗಳೂರಿನ ರೀಜನಲ್ಲಿ 300 ಬೆಡ್ಸ್ ಇಟ್ಕೊಂಡಿದ್ದೀವಿ. ಇನ್ನೊಂದು 2 ವರ್ಷದಲ್ಲಿ 3 ವರ್ಷದಲ್ಲಿ ವಿ ಆರ್ ಲುಕಿಂಗ್ ಅಟ್ ಎಕ್ಸ್ಪ್ಯಾಂಡಿಂಗ್ ಅಪ್ ಟು 1000 ಬೆಡ್ಗಳು ಇಲ್ಲಿ ಮಾಡುವಂಥದ್ದು. ಕರ್ನಾಟಕದಲ್ಲಿ ಮುಂದೆ ಮಂಗಳೂರು ಹಾಗೂ ಮೈಸೂರಿನಲ್ಲಿ ನಾವು ನಮ್ಮ ಕೇಂದ್ರಗಳನ್ನು ಓಪನ್ ಮಾಡಬೇಕು ಅನ್ನೋದು ಒಂದು